ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಈ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನಿಜವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ. ಅಂಡ್ ಆಲ್ಸೋ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ವ್ಯಕ್ತಿಯ ಮುಖ ಅಥವಾ ಹೆಸರನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ, ಓಕೆನಾ? ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು, ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು. ಸೊ ನೋಡೋಣ, ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ನೋಡುವ, ನಿಜವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ. ನಮಗೆ ಮೊದಲನೇ ಕಾರ್ಡು ಸ್ಟ್ರೆಂತ್ ಬಂದಿದೆ. ಸೊ ಸ್ಟ್ರೆಂತ್ ಬಂದ್ಬಿಟ್ಟು ಇಲ್ಲಿ ಮೇ ಬಿ ಈ ವ್ಯಕ್ತಿ ನಿಮಗೆ ನೀವು ಯಾವ ತರ ಪರ್ಸನಾಲಿಟಿ ಇತ್ತು ನಿಮಗೆ ಅಂತ ಹೇಳಿ, ಇವಾಗ ಕೂಡ ನೀವು ಯಾವ ತರ ಪರ್ಸನ್ ಇದ್ದೀರಾ ಅಂತ ಹೇಳಿ ನೆನಪಿಸ್ಕೊಳ್ತಿರ್ಬೋದು. ತುಂಬಾನೇ ಇನ್ನರ್ ಸ್ಟ್ರೆಂತ್ ಚೆನ್ನಾಗಿದೆ ನಿಮ್ದು. ಅಂಡ್ ಆಲ್ಸೋ ನಿಮಗೆ ತುಂಬಾ ಪೇಷನ್ಸ್ ಇದೆ. ತುಂಬಾನೇ ಇನ್ ಕೇಸ್ ನೀವೇನಾದ್ರೂ ಫೆಮಿನೈನ್ ಎನರ್ಜಿ ಆಗಿದ್ರೆ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಓಕೆನಾ? ಅಂಡ್ ತುಂಬಾ ಜಾಸ್ತಿ ನಿಮಗೆ ಪೇಷನ್ಸ್ ಇದೆ. ನಿಮ್ಮನ್ನ ನೋಡ್ದಾಗೆಲ್ಲ ಅವರು ಒಂಥರ ಯಾವ ತರ ಅಂತ ಹೇಳಿದ್ರೆ, ಇಷ್ಟೊಂದು ಶಕ್ತಿ ಇರುವಂತ ಪರ್ಸನ್ ಅಥವಾ ಇಷ್ಟೊಂದು ಇವರ ಇಂಟ್ಯೂಷನ್ ಚೆನ್ನಾಗಿದೆ ಅಥವಾ ಇವರಿಗೆ ಇಷ್ಟು ನೀಟಾಗಿ ಹೆಂಗೆ ಪೇಷನ್ಸ್ ಇದೆ, ಎಲ್ಲದನ್ನು ಹೆಂಗ್ ಸಂಭಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಅಂಡ್ ನಿಮ್ಮನ್ನ ನೋಡಿದಾಗೆಲ್ಲ ಅವ್ರಿಗೆ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನ ನೋಡಿದಾಗ ಯಾವ ತರ ಫೀಲ್ ಆಗುತ್ತೆ ಅದೇ ತರ ಅನ್ಸುತ್ತೆ. ಎಲ್ಲಾ ವಿಷಯಗಳನ್ನು ಆರಾಮಾಗಿ ಡೀಲ್ ಮಾಡ್ತೀರಾ. ಅಂಡ್ ತುಂಬಾ ಪೇಷನ್ಸ್ ಇಂದ ಮಾತಾಡ್ಬೋದು. ನೀವು ತುಂಬಾ ಯುನೀಕ್ ಆಗಿ ಕಾಣಿಸ್ಬೋದು ಅವ್ರ ಕಣ್ಣಿಗೆ. ಅಂಡ್ ತುಂಬಾ ಜನ ಇಲ್ಲಿ ಸಿಂಹ ರಾಶಿಯವರು ಕೂಡ ಈ ರೀಡಿಂಗ್ ನೋಡ್ತಿರುವಂತ ಚಾನ್ಸಸ್ ಇದೆ. ಅಟ್ ದ ಸೇಮ್ ಟೈಮ್ ಬ್ರೇಕಪ್ ಸಿಚುವೇಶನ್ ಅಲ್ಲಿ ತುಂಬಾ ಡಿಸ್ಟರ್ಬ್ ಆಗಿರ್ಬೋದು, ನೀವು ಅಥವಾ ಅವರು ಇಬ್ರು ಕೂಡ ಡಿಸ್ಟರ್ಬ್ ಆಗಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ. ಬಟ್ ಆದ್ರೂ ಕೂಡ ಆ ಪರ್ಸನ್ ಗೊತ್ತು ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಗೊತ್ತು. ನೀವು ಎಂತ ಒಂದು ಸಿಚುವೇಶನ್ ಬಂದ್ರು ಕೂಡ ಅದನ್ನ ಜೆಂಟಲ್ ಆಗಿ ಪಾಸ್ ಮಾಡ್ಕೊಂಡು ಹೋಗ್ತೀರಾ, ಮತ್ತೆ ನಿಮ್ಮನ್ನ ನೀವು ರೀಬಿಲ್ಡ್ ಮಾಡ್ಕೊಳ್ತೀರಾ ಅಂತ ಕೂಡ ಗೊತ್ತು. ಅಂಡ್ ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಿರೋಂಥದ್ದು ಈ ವ್ಯಕ್ತಿಗೆ ಗೊತ್ತು. ಬಿಕಾಸ್ ಇಲ್ಲಿ ಇನ್ಫಿನಿಟಿ ಸಿಂಬಲ್ ಇರೋದ್ರಿಂದ ಯೂನಿವರ್ಸ್ ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಾರೆ ಅಥವಾ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಈ ವ್ಯಕ್ತಿಗೆ ಗೊತ್ತು. ನೀವೊಂಥರ ಪ್ಯೂರ್ ಸೋಲ್ ಅಥವಾ ನೀವೊಂಥರ ಪ್ಯೂರ್ ಎನರ್ಜಿ ಇರುವಂತ ಪರ್ಸನ್ ಅಂತ ಈ ವ್ಯಕ್ತಿ ನಿಮ್ಮನ್ನ ನೋಡ್ತಾ ಇದ್ದಾರೆ. ಅಂಡ್ ಲಾಟ್ ಆಫ್ ಪೇಷನ್ಸ್ ಇದೆ ಅಂತ ಹೇಳಿ ನಿಮ್ ಕಡೆ ನೋಡ್ತಾ ಇದ್ದಾರೆ. ಮೇ ಬಿ ನೀವು ಫರ್ಗೆಟ್ ಮಾಡ್ಬೋದು, ಅಂದ್ರೆ ಲೈಕ್ ಫರ್ಗಿವ್ ಮಾಡ್ಬೋದು, ಬಟ್ ಫರ್ಗೆಟ್ ಮಾಡಲ್ಲ ಅಂತ ಕೂಡ ಇವರಿಗೆ ಚೆನ್ನಾಗ್ ಗೊತ್ತು. ತುಂಬಾ ವಿಷಯಗಳಲ್ಲಿ ನೀವು ಜಾಸ್ತಿ ಫೈಟ್ ಮಾಡಕ್ ಹೋಗಲ್ಲ. ಎಲ್ಲಿ ಬುದ್ಧಿ ಉಪಯೋಗಿಸ್ಬೇಕೋ ಅಲ್ಲಿ ನೀವು ಬುದ್ಧಿನ ಉಪಯೋಗಿಸ್ತೀರಾ ಅಂತ ಕೂಡ ಈ ವ್ಯಕ್ತಿಗೆ ಗೊತ್ತು. ನಿಮ್ಮನ್ನ ಒಂಥರ ಯಾವ ತರ ಸ್ಟ್ರೆಂತ್ ಕಾರ್ಡ್ ಅಲ್ಲಿ ಈ ಪರ್ಸನ್ ಯಾವ ತರ ಒಂದು ಸಿಂಹನ ಪಳಗಿಸ್ತಾ ಇದಾರಲ್ಲ, ಸೊ ಅಷ್ಟು ಸ್ಟ್ರೆಂತ್ ಇದೆ, ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಅಷ್ಟು ಪೇಷನ್ಸ್ ಇದೆ ನಿಮಗೆ ಅಂತ ಹೇಳಿ ಈ ವ್ಯಕ್ತಿ ನಿಮ್ಮನ್ನ ನೋಡ್ತಾ ಇದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕಾರ್ಡ್ 6 ಆಫ್ ವಾಂಡ್ಸ್ ಬಂದಿದೆ. ಡೆಫಿನೆಟ್ಲಿ ನೀವು ಜೀವನದಲ್ಲಿ 6 ಆಫ್ ವಾಂಡ್ಸ್ ಅನ್ನೋದು ಒಂದು ವಿಕ್ಟ್ರಿ ಕಾರ್ಡು. ಮೇ ಬಿ ನಿಮ್ ಜೀವನದಲ್ಲಿ ನೀವು ಇವಾಗ ತುಂಬಾ ಹ್ಯಾಪಿ ಆಗಿರ್ಬೋದು, ಸಂತೋಷವಾಗಿರ್ಬೋದು, ಏನೋ ಒಂದು ಮಾಡಿದೀನಿ ಅನ್ನೋ ಖುಷಿ, ಏನೋ ಒಂದು ಸಾಧಿಸಿದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರ ಏನನ್ನ ಒಂದನ್ನ ಸಾಧಿಸಿ ನೀವು ಅದ್ರಲ್ಲಿ ವಿಚಾರದಲ್ಲಿ ಅದ್ರಲ್ಲಿ ಜಯ ಕೂಡ ಗಳಿಸಿರ್ಬೋದು. ನೀವು ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇವ್ರು ಬಿಟ್ಟೋದ್ಮೇಲೆ ಕೂಡ ಲೈಕ್ ನಿಮ್ಮ ಮತ್ತೆ ಅವರ ನಡುವೆ ಬ್ರೇಕಪ್ಸ್ ಆದಾಗ ಕೂಡ ನೀವು ಸುಮ್ಮನೆ ಕೂತಿಲ್ಲ. ಲೈಕ್ ನಿಮ್ಮ ಸ್ಟ್ರೆಂತ್ ನ ಯೂಸ್ ಮಾಡ್ಬಿಟ್ಟು ನೀವು ನಿಮ್ಮ ಲೈಫ್ ನ ರೀಬಿಲ್ಡ್ ಮಾಡ್ಕೊಂಡು ಸಕ್ಸಸ್ ಮಾಡ್ಕೊಂಡಿದ್ದೀರಾ. ಅದು ಕೂಡ ಈ ವ್ಯಕ್ತಿಗೆ ಗೊತ್ತು. ನೀವು ಯಾವಾಗ್ಲೂ ಅಷ್ಟೇ ಸುತ್ತಮುತ್ತ ಒಳ್ಳೆ ಜನನ ಇಟ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ. ಅಂಡ್ ಆಲ್ಸೋ ತುಂಬಾನೇ ಹಾರ್ಮೋನಿ ಚೆನ್ನಾಗಿದೆ, ಸಾಮರಸ್ಯ ಚೆನ್ನಾಗಿದೆ ನಿಮ್ದು. ಯಾವ್ದೋ ಒಂದು ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಲೈಫ್ ಅಲ್ಲಿ ಗೆದ್ಬಿಟ್ಟು ಆ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಯಾವುದೋ ಒಂದು ವಿಚಾರದಲ್ಲಿ
ತುಂಬಾನೇ ಜಾಸ್ತಿ ಯಶಸ್ಸು ಕಂಡಿದ್ದೀರಾ ಅಂತ ಹೇಳಿ ನೀವು ಅನ್ಕೊಂಡಿದ್ದೀರಾ ಅಂತ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ನಂಬರ್ 6 ಅನ್ನೋದು ನಿಮ್ಮ ಹಾರ್ಮನಿ, ಅಂದ್ರೆ ನಿಮ್ ಜೊತೆ ಸಾಮರಸ್ಯ, ನಿಮ್ ಜೊತೆ ಯಾರಿದ್ರು ಕೂಡ ಚೆನ್ನಾಗಿರ್ತಾರೆ, ಎಲ್ಲಾರ್ಗು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ನೀವು. ಅಂಡ್ ಸುತ್ತಮುತ್ತ ಒಳ್ಳೆ ಜನನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ನಿಮ್ಮ ಫ್ಯೂಚರ್ ಕೂಡ ತುಂಬಾ ಬ್ರೈಟ್ ಆಗಿದೆ. ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಪೇ ಆಫ್ ಅಂದ್ರೆ ಜಯ ಕೂಡ ತಂದು ಕೊಡ್ತಾ ಇದೆ, ಜೊತೆಗೆ ಹಣಕಾಸಿನ ವ್ಯವಸ್ಥೆ ಕೂಡ ಮಾಡ್ಕೊಡ್ತಾ ಇದೆ ಅಂತ ಕೂಡ ಗೊತ್ತಿದೆ ಅವರಿಗೆ. ಅಂಡ್ ಆಲ್ಸೋ ಲೈಕ್ ಒಳ್ಳೆ ಒಳ್ಳೆ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿರೋದು ಗೊತ್ತು ಅವರಿಗೆ. ಒಳ್ಳೆ ಹ್ಯಾಪಿ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ತಿರೋದು. ನಿಮ್ಮ ರಿಲೇಶನ್ಶಿಪ್ ಇನ್ ಕೇಸ್ ನಿಮ್ದು ಮ್ಯಾರೇಜ್ ಆಗಿದ್ರೆ ಅವ್ರ ಜೊತೆ ಕೂಡ ನೀವು ಚೆನ್ನಾಗಿದ್ದೀರಾ. ಎಲ್ಲ ಡಿಫಿಕಲ್ಟೀಸ್ ನೀವು ಎಲ್ಲ ಓವರ್ಕಮ್ ಮಾಡಿ ಜೀವನದಲ್ಲಿ ಮುಂದೆ ಸಾಗ್ತಿರೋವಂಥದ್ದು ಈ ವ್ಯಕ್ತಿಗೆ ಗೊತ್ತಿದೆ. ಅಂಡ್ ಆಲ್ಸೋ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇದೊಂಥರ ಮದರ್ಲಿ ಎನರ್ಜಿ. ಅಂಡ್ ಆಲ್ಸೋ ಈ ವ್ಯಕ್ತಿ ನಿಮ್ಮನ್ನ ಒಂದು ಮದರ್ ತರ ನೋಡ್ತಾ ಇದಾರೆ. ಅವ್ರ ತಾಯಿ ಯಾವ ತರ ಅವ್ರಿಗೆ ಪ್ರೀತಿ ಕೊಡ್ತಾರಲ್ಲ, ಸೊ ಅದೇ ತರ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ಅವ್ರಿಗೆ ಪ್ರೀತಿ ಕೊಟ್ಟಿದ್ದನ್ನ ಇವರು ನೆನಪಿಸ್ಕೊಳ್ತಾ ಇದಾರೆ. ಸೊ ನೀವು ಹಂಗೇನೆ ಲೈಕ್ ನಿಮ್ಮ ಸ್ವಭಾವನೆ ಹೆಂಗಿದೆ, ಎಲ್ಲರಿಗೂ ನೀವು ಲೈಕ್ ನಿಮ್ದು ಆರ್ಟ್ ಚಕ್ರ ಓಪನ್ ಇದೆ ಅನ್ಸುತ್ತೆ. ಎಲ್ಲರಿಗೂ ನೀವು ವೆಲ್ಕಮ್ ಮಾಡ್ತೀರಾ, ಎಲ್ಲರಿಗೂ ಕೂಡ ನೀವು ಚೆನ್ನಾಗಿ ಕೇರ್ ಮಾಡೋದು, ಹಾಸ್ಪಿಟಲಿಟಿ ಮಾಡೋದು ಅದೆಲ್ಲ ಮಾಡ್ತೀರಾ. ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ಗೊತ್ತು ನೀವು ತುಂಬಾನೇ ಜಾಸ್ತಿ ಡೌನ್ ಟು ಅರ್ತ್ ಇರೋದು, ಗ್ರೌಂಡೆಡ್ ಆಗಿರೋದು. ನೀವು ಬೆಳಿಬೇಕು, ಜೊತೆಲಿ ನಿಮ್ಮ ಜೊತೆಲಿರುವಂತಹ ಪರ್ಸನ್ಸ್ ಬೆಳಿಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀರಾ. ನೀವು ಒಂಥರ ಕ್ರೌನ್ ಅಂತ ಕಿರೀಟನ ತಲೆ ಮೇಲೆ ಹೊತ್ಕೊಂಡು ಕೂತಿರ್ತಾರಲ್ಲ, ಆ ತರ ಲೇಡಿ ತರ ಇವರಿಗೆ ಕಾಣಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂಥರ ಸೂರ್ಯನ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ನೋಡುವಾಗೆಲ್ಲ ಅವ್ರಿಗೆ ಒಂಥರ ಏನೋ ಒಂಥರ ಬ್ರೈಟ್ನೆಸ್, ಎಮೋಷನಲಿ ಕನೆಕ್ಟ್ ಆಗಿರುವಂತವ್ರು, ಯಾವ್ದೋ ಒಂದು ಸ್ಪೆಷಲ್ ಫೀಲಿಂಗು, ಅವ್ರ ತಾಯಿ ಜೊತೆ ಯಾವ ತರ ಕನೆಕ್ಷನ್ ಇರುತ್ತಲ್ಲ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮನ್ನ ನೆನಪಿಸ್ಕೊಂಡಾಗ ಕೂಡ ಕೆಲವೊಂದ್ಸರಿ ನೀವು ತುಂಬಾ ಕಂಟ್ರೋಲ್ ಮಾಡ್ತೀರಾ ಅಂತ ಅನ್ಸುತ್ತೆ. ಅದು ಈ ವ್ಯಕ್ತಿಗೆ ಇಷ್ಟ ಆಗಿಲ್ಲ. ಅದನ್ನ ಒಂದೊಂದು ಬಿಟ್ಬಿಟ್ಟು ಲೈಕ್ ಹಾನೆಸ್ಟ್ ಆಗಿರ್ತೀರಾ, ತುಂಬಾ ಸೋಷಿಯಲೈಸ್ ಆಗಿರ್ತೀರಾ, ಒಳ್ಳೆ ಚಾಯ್ಸ್ ಮೇಕ್ ಮಾಡ್ತೀರಾ. ನೀವೇನೇ ಚೂಸ್ ಮಾಡಿದ್ರು ಕೂಡ ಒಳ್ಳೆ ಪರ್ಸನ್ ನ ಚೂಸ್ ಮಾಡೋದು ಅಥವಾ ಒಳ್ಳೆ ವಸ್ತುಗಳು, ವ್ಯಕ್ತಿಗಳನ್ನ ಚೂಸ್ ಮಾಡುವಂತದ್ದು ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಪ್ರಾಣಿಗಳಿಗೂ ಕೂಡ ತುಂಬಾ ಅನಿಮಲ್ ಲವರ್ ಆಗಿರ್ಬೋದು ನೀವೊಬ್ರು, ಅಥವಾ ನೀವು ಒಂದು ಬಿಸ್ನೆಸ್ ವುಮೆನ್ ಆಗಿರ್ಬೋದು, ಮೆನ್ ಆಗಿರ್ಬೋದು. ಕೆಲವೊಂದ್ಸರಿ ನಿಮ್ಗೆ ಕ್ವಿಕ್ ಆಗಿ ಕಂಟ್ರೋಲ್ ಕಳ್ಕೊಂಡು ಟೆಂಪರ್ ಬರುವಂತದ್ದು ಅದೆಲ್ಲ ಆಗತ್ತೆ. ಬಟ್ ಅದರ್ ದನ್ ದಟ್ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ತೀರಾ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಅದನ್ ಬಿಟ್ರೆ ತುಂಬಾ ಪ್ಯಾಷನೇಟ್ ಆಗಿದ್ದೀರಾ, ತುಂಬಾ ಪವರ್ಫುಲ್ ಆಗಿದ್ದೀರಾ, ತುಂಬಾ ಚೆನ್ನಾಗಿ ನಿಮ್ಮನ್ನ ನೀವು ಇದು ಪ್ರೆಸೆಂಟ್ ಮಾಡ್ಕೊಳ್ತೀರಾ, ಅದೆಲ್ಲ ಅವ್ರಿಗೆ ಗೊತ್ತಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ತಾಯಿ ತರ ಪ್ರೀತಿನೂ ಕೂಡ ನೀವು ಅವರಿಗೆ ಕೊಟ್ಟಿದ್ದೀರಾ, ಅದು ಕೂಡ ಅವ್ರಿಗೆ ಗೊತ್ತಿದೆ. ಇಲ್ಲಿ ನನಗೆ 5 ಆಫ್ ವಾಂಡ್ಸ್ ಬಂದಿದೆ. 5 ಆಫ್ ವಾಂಡ್ಸ್ ಬಂದ್ಬಿಟ್ಟು ಎಸ್ ಡೆಫಿನೆಟ್ಲಿ ಇದೊಂದು ಈಗೋ ಅಥವಾ ಯಾವುದೋ ಒಂದು ಕಾಂಪಿಟೇಷನ್ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಸುಮಾರು ಸಮಸ್ಯೆಗಳು ಬಂದಿರುವಂತದ್ದು ಕಾಣಿಸ್ತಾ ಇದೆ. ಇದು ಅನ್ನೆಸೆಸರಿ ಫೈಟ್ ಅಂತ ಹೇಳ್ಬೋದು. ಒಂಥರ ಈಗೋ, ನಾನೇ ಗೆಲ್ಬೇಕು, ನಂದೇ ಮುಂದೆ ನಡಿಬೇಕು, ಆ ತರ ಒಂದು ಈಗೋಸ್ಟಿಕ್ ಮೈಂಡ್ ಸೆಟ್. ಅಂಡ್ ಸುಮ್ಮನೆ ಅನ್ನೆಸೆಸರಿ ಕಾಂಪಿಟೇಷನ್, ಬೇಡ ಆಗಿದ್ದಕ್ಕೆ ಜಗಳ. ಆವಾಗ ನಿಮ್ಮ ಮಧ್ಯೆ ಬ್ರೇಕಪ್ ಆದಾಗೆ ನೀವು ಕ್ವಶನ್ ಮಾಡ್ಕೊಂಡಿದ್ರೆ ಲೈಕ್ ಇದು ಮಾಡ್ಬೇಕಾ ನಾನು ಅಂತ ಹೇಳಿ, ಆ ಟೈಮಲ್ಲೇ ಸ್ಟಾಪ್ ಮಾಡ್ಬೋದಿತ್ತೇನೋ. ಬಟ್ ಇಬ್ರು ಕೂಡ ಅದ ಮಾಡಿಲ್ಲ. ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೆ, ಲಾಟ್ ಆಫ್ ಜಡ್ಜ್ ಮಾಡಿರುವಂತದ್ದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲೋ ಮಿಸ್ಲೀಡ್ ಆಗಿರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ. ಕ್ಲಾರಿಟಿ ಇಲ್ಲದೆ ಇರುವಂತದ್ದು, ಸ್ಪೆಷಲಿ ಇಲ್ಲಿ ತುಂಬಾ ಜಾಸ್ತಿ ಈಗೋ ಕಾಣಿಸ್ತಾ ಇದೆ. ತುಂಬಾ ಫೈಟಿಂಗ್ಸ್ಗಳು ಅಂಡ್ ನಿನಗಿಂತ ನಾನೇ ಜಾಸ್ತಿ ಅಂತ ತೋರ್ಸ್ಕೋಬೇಕು, ಅದು ಕೂಡ ಇಲ್ಲಿ ಜಾಸ್ತಿ ತೋರಿಸ್ತಾ ಇದೆ. 5 ಅನ್ನೋದು ಯಾವಾಗ್ಲೂ ಫೈಟಿಂಗ್ ಎನರ್ಜಿ. ಅಂಡ್ ಆಲ್ಸೋ 5 ಆಲ್ಸೋ ಸ್ವಲ್ಪ ಈಗೋನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕೆಲವೊಂದು ಈಗೋಗಳಿಂದ ಈ ಒಂದು ಸಂಬಂಧಗಳು ಹಾಳಾಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಎಲ್ಲ ಒಂದ್ ಕಡೆ ಭಯ ಅನ್ನೋದು ಕಾಡ್ತಿರ್ಬೋದು. ಆ ವ್ಯಕ್ತಿಗೂ ಕೂಡ ತುಂಬಾ ಸ್ಟ್ರಗ್ಲಿಂಗ್ ಕಾಣಿಸ್ತಾ ಇದೆ ಲೈಫ್ ಅಲ್ಲಿ. ಅಂಡ್ ಆಲ್ಸೋ ತುಂಬಾ ಭಯ ಇರ್ಬೋದು, ಅಥವಾ ಮುಂದೆ ಏನಾಗತ್ತಪ್ಪ ಜೀವನ ಅನ್ನೋಂಥದ್ದು ಭಯ ಕೂಡ ಇರ್ಬೋದು. ಸೊ ಇದೆಲ್ಲ ಇವಾಗ ಸದ್ಯದ ಪರಿಸ್ಥಿತಿಲಿ ಆ ವ್ಯಕ್ತಿ ಜೀವನದಲ್ಲಿ ಭಯ ಇದೆ, ಮುಂದೆ ಏನಪ್ಪಾ ಅನ್ನೋ ಒಂದು ಕ್ವಶನ್ ಮಾರ್ಕು ಇದೆ. ಬಟ್ ನಿಮ್ಮ ಸಂಬಂಧ ಹಾಳಾಗಿರೋದು ಸ್ಪೆಷಲಿ ಒಂದು ಈಗೋ ಮೈಂಡ್ ಸೆಟ್ ಇಂದ, ಈಗೋ ಮನೋಭಾವದಿಂದ ನಿಮ್ಮ ಸಂಬಂಧಗಳು ಹಾಳಾಗಿದೆ. ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು. ಓಕೆ, ಲಾಸ್ಟ್ ಕಾರ್ಡ್ ನಮಗೆ 4 ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ಈ ವ್ಯಕ್ತಿಗೆ ನೀವು ನಿಮ್ಮನ್ನ ಕಳ್ಕೊಂಡಿರುವಂತದ್ದು, ನೀವು ಈ ವ್ಯಕ್ತಿಯಿಂದ ದೂರ ಹೋಗಿರುವಂತಹದ್ದು, ಎಲ್ಲಾದ್ರ ಮೇಲೆನೂ ಕೂಡ
ತುಂಬಾ ಬೇಜಾರಿದೆ, ಮನ್ಸಲ್ಲಿ ತುಂಬಾ ದುಃಖನೇ ಇದೆ ಅಂತ ಹೇಳ್ಬೋದು. ಬಿಕಾಸ್ ಈ ವ್ಯಕ್ತಿ ಅವ್ರಿಗೆ ಪ್ರೆಸೆಂಟ್ಲಿ ಅವ್ರ ಲೈಫಲ್ಲಿ ಯಾರು ಇದ್ರೂ ಕೂಡ ಏನ್ ಕಳ್ಕೊಂಡಿದಾರಲ್ಲ ಆ ಒಂದು ವಿಚಾರಗಳ ಮೇಲೆನೆ ಜಾಸ್ತಿ ಅವರಿಗೆ ಆ ಕಾನ್ಸಂಟ್ರೇಷನ್ ಇದೆ, ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಕಳೆದೋಗಿರುವಂತ ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ಅದ್ರ ಮೇಲೆನೆ ಜಾಸ್ತಿ ಜ್ಞಾನ ಇರುವಂತದ್ದು. ಅಂಡ್ ಪಾಸ್ಟ್ ಅಲ್ಲಿ ಏನೇನಾಗಿತ್ತು, ಅವ್ರಿಗೆ ಎಷ್ಟು ಹರ್ಟ್ ಆಗಿತ್ತು, ಎಷ್ಟು ನೋವು ಅನುಭವಿಸಿದ್ರು, ಏನಕ್ಕೆ ಹಿಂಗೆಲ್ಲ ಆಯ್ತು ಅಂತ ಹೇಳಿ ಪದೇ ಪದೇ ನೆನಪಿಸ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ತಿದ್ದಾರೆ. ನಾನು ಅವತ್ತು ಹಂಗಿರ್ಬಾರ್ದಿತ್ತು ಅಥವಾ ನಾನು ಆ ತರ ನಡ್ಕೋಬಾರ್ದಿತ್ತು, ಅದರಿಂದ ಎಲ್ಲದನ್ನು ಕಳ್ಕೊಂಡೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿದೆ. ಸೊ ಅದೇ ಕೊರಗು ಇವಾಗ್ಲೂ ಕೂಡ ಅವ್ರಿಗೆ ಇದೆ. ತುಂಬಾನೇ ರೆಸ್ಟ್ಲೆಸ್, ಅಂದ್ರೆ ತುಂಬಾ ರೆಸ್ಟ್ಲೆಸ್ ಇದ್ದಾರೆ, ತುಂಬಾ ಮೂಡ್ ಸ್ವಿಂಗಿ ಇದೆ ಅವ್ರದ್ದು, ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಆಲ್ಸೋ ಲೈಕ್ ನೆನಪುಗಳನ್ನು ಕಾಡ್ತಾ ಇದೆ. ಅಂಡ್ ಆಲ್ಸೋ ಪಾಸ್ಟ್ ಅಲ್ಲಿ ಆಗಿರುವಂತದ್ದು ತುಂಬಾ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಬೇರೆ ಅಂದ್ರೆ ಹೊಸ ಆಪರ್ಚುನಿಟಿ ಏನೇ ಬಂದ್ರು ಅಥವಾ ಹೊಸ ಜನಗಳು ಯಾರೇ ಬಂದ್ರು ಕೂಡ ಎಕ್ಸೆಪ್ಟ್ ಮಾಡೋದಕ್ಕೆ ತುಂಬಾ ಯೋಚನೆ ಮಾಡ್ತಿರುವಂತದ್ದು, ಅಥವಾ ಮಾಡ್ಲಾ ಬೇಡವೋ ಅಂತ ಹೇಳಿ, ಮತ್ತೆ ನನ್ನ ಜೀವನದಲ್ಲಿ ಹಂಗೆ ಆಗತ್ತೇನೋ ಅಂತ ಹೇಳಿ ಮತ್ತೊಂದು ಕ್ವಶನ್ ಮಾರ್ಕ್ ಅವರಿಗೆ, ಬೇಕಾ ಬೇಡವಾ ಅನ್ನೋದು ತುಂಬಾ ಜಾಸ್ತಿ ಇದೆ. ನನಗೇನು ಅನ್ನಿಸ್ತಿದೆ ಅಂದ್ರೆ ಇವ್ರು ಜಾಸ್ತಿ ಹೊಸ ವ್ಯಕ್ತಿಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಹೆದರ್ಕೊಳ್ತಾ ಇದಾರೆ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ಅವರು ತೋರಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅಂಡ್ ಆಲ್ಸೋ ಅವ್ರಿಗೆ ಏನು ಚೇಂಜ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಹೊಸದನ್ನ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ, ಅಡಾಪ್ಟ್ ಮಾಡ್ಕೊಳಕ್ಕೆ, ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಹಂಗಾಗಿ ಅವರು ಲಾಕ್ ಆಗಿ ಕುತ್ಕೊಂಡಿದ್ದಾರೆ, ಮೋಟಿವೇಶನ್ ಲಾಕ್ ಇದೆ. ಅಟ್ ದ ಸೇಮ್ ಟೈಮ್ ಅವರಿಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಎಂತ ಕೂಡ ಗೊತ್ತಾಗ್ತಾ ಇಲ್ಲ. ಅಂಡ್ ಆಲ್ಸೋ ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ಬೇಗ ಬೇಗ ಮೂಡ್ ಸ್ವಿಂಗ್ ಆಗೋದು, ಮೂಡ್ ಚೇಂಜ್ ಆಗೋದು ಕೂಡ ಆಗ್ತಾ ಇರತ್ತೆ. ಏನೋ ಒಂದು ಅವ್ರ ಕನ್ಸು ನನ್ಸಾಗಿಲ್ಲ ಅನ್ನೋ ಬೇಜಾರ್ ಕೂಡ ಇದೆ. ಕಳ್ಕೊಂಡಿದ್ರ ಬಗ್ಗೆನೇ ಜಾಸ್ತಿ ಕೊರಗ್ತಿರೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನು ನೆನಪಿಸ್ಕೊಂತಾ ಇದ್ದಾರೆ, ನೆನಪಿಸ್ಕೊಂಡು ಕೊರಗ್ತಾ ಇದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಪ್ರೀತಿನೂ ಇದೆ ಇಲ್ಲಿ, ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪ್ರೀತಿ ಇದೆ. ಅಟ್ ದ ಸೇಮ್ ಟೈಮ್ ಕೊರಗ್ತಾ ಇರೋದು 3 ಆಫ್ ಕಪ್ಸ್ ಕೂಡ ಬಂದಿದೆ. ಮೇ ಬಿ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಹೊಸ ಫ್ರೆಂಡ್ಸ್ ಏನಾದ್ರು ಆಗಿದ್ರೆ ಅವ್ರ ಜೊತೆ ಚಾಟ್ ಮಾಡೋದು ಅಥವಾ ಅವ್ರ ಜೊತೆ ಟೈಮ್ ಪಾಸ್ ಮಾಡೋದು ಆ ತರ ಎಲ್ಲ ಮಾಡ್ತಿರ್ಬೋದು. ಬಟ್ ಇದು ಲೈಕ್ ಬರೀ ಚಾಟ್ ಮೆಸೇಜ್ ಅಷ್ಟ್ರಲ್ಲೇ ಹೋಗ್ತಾ ಇದೆ. ಬಟ್ ಅವರು ಹೊಸ ವ್ಯಕ್ತಿಗಳನ್ನ ಯಾರನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಭಯ ಪಡ್ತಾ ಇದ್ದಾರೆ. ಯಾರನ್ನು ಕೂಡ ಲೈಕ್ ಸಡನ್ ಆಗಿ ನಂಬೋದಕ್ಕೆ ಅವ್ರು ಹೋಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಸಿಕ್ಕಿರೋರೆಲ್ಲ ಚೆನ್ನಾಗಿ ಪಾಠ ಕಲಿಸಿ ಹೋಗ್ತಾ ಇರ್ಬೋದು ಮೋಸ್ಟ್ಲಿ. ಅಂಡ್ ಆಲ್ಸೋ ಡೆತ್ ಕಾರ್ಡ್ ಬಂದಿದೆ, ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಚಾಪ್ಟರ್ ಕೂಡ ಎಂಡ್ ಆಗಿರ್ಬೋದು, ಅಥವಾ ಈ ಪ್ರೀತಿ ಎಂಡ್ ಆಯ್ತು ಅಂತ ಕೂಡ ಅವ್ರು ಅನ್ಕೊಂತಿರ್ಬೋದು. ಸೊ ನಾನ್ ಮಾಡಿರೋ ತಪ್ಪೆ, ನನ್ ಕಡೆಯಿಂದ ಆಗಿರೋ ಮಿಸ್ಟೇಕ್ ಅಂತ ಕೂಡ ಗೊತ್ತಿದೆ ಅವರಿಗೆ. ಓಕೆ, ನಿಮ್ಮನ್ನ ಒಂದು ತುಂಬಾ ಪ್ರೀಶಿಯಸ್ ತರ, ತುಂಬಾ ಪವಿತ್ರವಾಗಿರುವಂತ ಪ್ರೀತಿ ತರ ನೋಡ್ತಾ ಇದಾರೆ. ತುಂಬಾ ಜೋಪಾನ ಮಾಡ್ಬೋದಿತ್ತು, ನಾನೇ ಹಾಳು ಮಾಡ್ಕೊಂಡೆ ಅನ್ನೋ ಒಂದು ಕೊರಗು ಕೂಡ ಅವ್ರಿಗೆ ತುಂಬಾ ಜಾಸ್ತಿ ಇದೆ. ತುಂಬಾ ಕೊರಗ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ತುಂಬಾ ಕೊರಗ್ತಾ ಇದ್ದಾರೆ. ನನಗಂತೂ ಅನ್ನಿಸ್ತಾ ಇದೆ ಈ ವ್ಯಕ್ತಿ ತುಂಬಾ ಅಂದ್ರೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ತುಂಬಾ ಜನನ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ತುಂಬಾ ಒಳ್ಳೆ ಜನಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ. ಸೊ ಹಂಗಾಗಿ ಅವ್ರಿಗೆ ನಾನೇನ್ ಮಾಡಿದ್ದೆ ಅಂತಾನು ಗೊತ್ತಿದೆ. ಎಲ್ಲ ಒಂದ್ ಕಡೆ ಹೊಸ ವ್ಯಕ್ತಿಗಳು ಬಂದ್ರು ಕೂಡ ಭಯ ಅನ್ನೋದ್ ಕಾಡ್ತಿರತ್ತೆ, ಯಾರನ್ನ ನಂಬಕ್ ಹೋಗ್ತಿಲ್ಲ ಅವರು. ಸದ್ಯಕ್ಕೆ ಒಂದು ಬಾರ್ಡರ್ ಅಲ್ಲಿ ಲಿಮಿಟ್ ಹಾಕೊಂಡು ಲೈಕ್ ನಂದಿಷ್ಟೇ, ನಾನು ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲೇ ಇರ್ಬೇಕು ಅಂತ ಹೇಳಿ ಎಲ್ಲ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅನ್ನೋ ತರ ಇದಾರೆ. ಓಕೆನಾ, ಪ್ರೀತಿ ಅಂತೂ ಇದೆ, ನಿಮ್ ಬಗ್ಗೆ ನೆನ್ಪಿಸ್ಕೊಳ್ತಾರೆ. ಕಳ್ಕೊಂಡಿದ್ರ ಬಗ್ಗೆ ಕೊರಗ್ ಕೂಡ ಇದೆ, ಇಲ್ಲಿ ತುಂಬಾ ಕೊರಗ್ತಾ ಇದಾರೆ. ಓಕೆನಾ, ಮೇ ಬಿ ತೋರ್ಸ್ಕೊಂತ ಇರ್ಬೋದು, ಬಿಕಾಸ್ ದಟ್ ಈಸ್ ಬಿಕಾಸ್ ಆಫ್ ಈಗೋ. ಬಿಕಾಸ್ ತುಂಬಾ ಈಗೋಗಳಿಂದಾನೇ ಫೈಟಿಂಗ್ಸ್ ಎಲ್ಲ ಆಗಿರೋದು. ಬಟ್ ಆದ್ರೆ ಒಳಗಡೆ ಪ್ರೀತಿ ಅಂತೂ ಇದೆ ಇಲ್ಲಿ. ಓಕೆನಾ, ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.